ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂದಂಗೆ ಈಗಿರೋ ಪ್ರಶ್ನೆ ಮಮತಾ ದೀದಿಯನ್ನ ಕಟ್ ಹಾಕೋರು ಯಾರು ಅನ್ನೋದು. ರಾಜಕೀಯಕ್ಕೋಸ್ಕರ ಗಲಭೆ ಎಬ್ಬಿಸಿ ಹಿಂದೂಗಳ ಜೀವ ಮತ್ತು ಜೀವನದ ಜೊತೆ ಆಟ ಆಡ್ತಿರೋ ಈಕೆಯನ್ನ ಕಂಟ್ರೋಲ್ ಮಾಡೋದು ಹೇಗೆ? ಪಶ್ಚಿಮ ಬಂಗಾಳ ಹೆಂಗೆ ಹೊತ್ಕೊಳ್ತು ನೋಡಿ. ಒಂದು ಜಿಲ್ಲೆಯಿಂದ ಶುರುವಾದ ಗಲಭೆ ಇವತ್ತು 4-5 ಜಿಲ್ಲೆಗೆ ವ್ಯಾಪಿಸ್ಬಿಟ್ಟಿದೆ. ಒಂದು ಹಿಂದೂ ಕುಟುಂಬ, ಅವರ ಮನೆ ಪಕ್ಕದಲ್ಲೇ ಮುಸ್ಲಿಂ ಕುಟುಂಬವೊಂದು ವಾಸವಾಗಿತ್ತಂತೆ. ದಿನ ಬೆಳಗಾದರೆ ಒಬ್ಬರನ್ನ ಒಬ್ಬರು ನೋಡ್ಕೊಳ್ತಿದ್ರು. 16 ವರ್ಷಗಳಿಂದ ನೇಬಸ್ ಆಗಿದ್ರು. ಈ ಗಲಾಟೆ ಆಯ್ತಲ್ಲ, ಈ ಗಲಾಟೆ ಸಮಯದಲ್ಲಿ ನ್ಯಾಯವಾಗಿ ಪಕ್ಕದಲ್ಲಿದ್ದ ಮುಸ್ಲಿಂ ಕುಟುಂಬ ಹಿಂದೂ ಕುಟುಂಬವನ್ನು ರಕ್ಷಣೆ ಮಾಡಬೇಕಿತ್ತು. ಆದರೆ ಅಲ್ಲೇನಾಯಿತು ಗೊತ್ತಾ? ಪಕ್ಕದ ಮನೆಯಲ್ಲಿ ವಾಸವಾಗಿದ್ದಂತಹ ಮುಸ್ಲಿಂ ಫ್ಯಾಮಿಲಿಯೇ ಇವರ ಮನೆಗೆ ಬೆಂಕಿ ಇಟ್ಟು ಸುಡ್ತಾರೆ. ಕೇಳಿಸ್ಕೊಳ್ಳಿ ಆ ಹಿಂದುವಿನ ಮಾತನ್ನ. आपके साथ क्या हुआ कि आप यहाँ पर आए? क्या करूँ, घर बारी सब जला दिया मुस्लिम लोग, जला दिया? पूरा जला दिया, एक भी नहीं है जो कपड़ा पड़ा वो यही वाला 6-7 दिन से पड़ा हूँ। 6-7 दिन से यही सेम कपड़ा पहने हैं। सेम कपड़ा पड़ा हूँ। घर में कितने लोग थे आपके? 7 आदमी। 7 आदमी। तो वो 7 आदमी कहाँ है? यहाँ है? इधर हम लोग का कम से कम 3 आदमी है, उधर 4 आदमी है। उधर किधर? वो पारघाटी में। पारघाटी में तो दूसरी जगह है जो रिलीफ कैंप है उसमें? हाँ, उसी कैंप पे है। तो सुबह जलाया था कि शाम को जलाया? सुबह शाम को रात 4:30 बजे जला था। शाम को 4:30 बजे से जलाना शुरू किया था। हाँ, और सुबह 9 बजे तक चालू किया। फिर दूसरा दिन भी जलाया? क्या बोल के जलाया? वो बोल रहे मारे तकबीर अल्लाह अकबर करके जला रहा है सब पूरा आदमी। बोल रहा है मुस्लिम को मारो, हिंदू को मारो, ऐसे करके जला रहा है। अच्छा, वो आपके गांव वाले लोग थे कि बाहर से लोग आए? नहीं, गांव वाला है, वही दूसरा हम लोग पड़ोसी वाला है, सब पूरा पड़ोसी वाला है। आपके सब पड़ोसी ही थे वो सब? शमशरगंज का है सब पूरा, शमशरगंज, सुलीतला, इजोल तला, यही वाला है सब पूरा। तो वापिस जाने में तो डर लग रहा है? तो डर तो लगेगा, वही पास में है, ये है ना मुस्लिम है ना, इसलिए तो डर लगेगा। आके दूसरी छुरी में जला दिया, डर तो लगेगा, सबको डर लगता है। आपकी शादी हो गई है? बच्चा कितना है? अभी तक बच्चा नहीं है, प्रेग्नेंट है। प्रेग्नेंट है? इधर ही है। वाइफ इधर ही आई है? ಅರ್ಥ ಆಯ್ತಾ? ಹಾವು ಎಷ್ಟು ಸಮಯ ನಿಮ್ಮ ಜೊತೆ ಇದ್ರೂ ಕೂಡ ಅದರದ್ದು ಗುಣ ವಿಷಕಕ್ಕೋದೇ ಆಗಿರುತ್ತೆ. ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಯಾಕೆ ಇಷ್ಟೊಂದು ಗಲಭೆ ಅಂದರೆ ಅಲ್ಲಿ 67% ಮುಸ್ಲಿಮರು ವಾಸವಾಗಿದ್ದಾರೆ. ಈಗ ಹಾಗಾದರೆ ಇದಕ್ಕೆ ಏನು ಪರಿಹಾರವೇ ಇಲ್ವಾ? ಪಶ್ಚಿಮ ಬಂಗಾಳದಲ್ಲಿ ಬೆಂಕಿಯನ್ನು ನಂದಿಸೋದು ಹೇಗೆ? ಈವನ್ BJP ಕಾರ್ಯಕರ್ತರು ಕೂಡ ಸಾಕಷ್ಟು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಯಾಕೆ ಮೋದಿಜಿ ಪಶ್ಚಿಮ ಬಂಗಾಳದಲ್ಲಿ ಯಾವ ಆ್ಯಕ್ಷನನ್ನು ಕೂಡ ತೆಗೆದುಕೊಳ್ತಿಲ್ಲ? ಯಾಕೆ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಿಲ್ಲ ಅಂತ? ಯಾಕಂದರೆ ಮೋದಿಜಿ ದೀದಿಯನ್ನು ಹೆಣೆಯೋದಕ್ಕೆ ಒಂದು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸೋದಕ್ಕೆ ರೆಡಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅಲ್ಲಿನ ರಾಜ್ಯ ಸರ್ಕಾರದ ಕರ್ತವ್ಯ. ಆದರೆ ಅವರು ಕಂಟ್ರೋಲ್ ಮಾಡೋದನ್ನು ಬಿಟ್ಟು ಇನ್ನೂ ಗಲಭೆ ಮಾಡಿಸೋ ಕೆಲಸ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಗಲಭೆ ವಿಷಯದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿತ್ತು. ಪ್ರಕರಣ ಕೋರ್ಟ್ನಲ್ಲಿದೆ, ನ್ಯಾಯಾಂಗದ ಮೇಲೆ ಒತ್ತಡ ತರೋದು ಸರಿಯಲ್ಲ ಅಂತ ಹೇಳಿತ್ತು. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಹೈಕೋರ್ಟ್ ಆದೇಶದಂತೆ BSF ಸೈನಿಕರನ್ನು ಬಂಗಾಳಕ್ಕೆ ಕೂಡ ಕಳಿಸಿದ್ರು. ಆದರೆ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಹೀಗಾಗಿ ಮೋದಿ ಸರ್ಕಾರ ಒಂದು ದೊಡ್ಡ ನಿರ್ಧಾರಕ್ಕೆ ಕೈ ಹಾಕಿದೆ. ಅದಕ್ಕಾಗಿಯೇ ವಿದೇಶದಿಂದ ಬಂದ ತಕ್ಷಣ ಕೂಡಲೇ ಮೋದಿಜಿ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾರೆ. ಇತ್ತ ಗೃಹ ಸಚಿವ ಅಮಿತ್ ಶಾ ಅವರು ನಡ್ಡಾಜಿ ಮನೆಯಲ್ಲಿ ಒಂದು ಸೀಕ್ರೆಟ್ ಮೀಟಿಂಗನ್ನು ತಡರಾತ್ರಿ ನಡೆಸ್ತಾರೆ. ಅದು ಕೂಡ ಕಂಟಿನ್ಯೂಸ್ ಆಗಿ 2 ದಿನ. ಇದಕ್ಕೆ ಕಾರಣ ಮೋದಿ ಸರ್ಕಾರ ಬಂಗಾಳದ ಗಲಭೆಕೋರರ ವಿರುದ್ಧ ತನ್ನ ಬತ್ತಳಿಕೆಯಲ್ಲಿರುವಂತಹ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಹೊರಟಿದೆ. ಅದರ ಹೆಸರು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್, ಸಶಕ್ತ ಪಡೆಗಳ ವಿಶೇಷ ಅಧಿಕಾರದ ಆಕ್ಟು. ಈ ಆಕ್ಟನ್ನು ಗಲಭೆ ನಡೀತಿರುವಂತಹ 5 ಜಿಲ್ಲೆಗಳಲ್ಲಿ ಹಾಕೋದಕ್ಕೆ ಮೋದಿ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಿದೆ.
ಅದೇ ಕಾರಣಕ್ಕೆ ಮೋದಿಜಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಕೂಡ ಮಾಡ್ತಾರೆ. ಅಮಿತ್ ಶಾ ಈ ಕಡೆ ಮೀಟಿಂಗನ್ನು ಕೂಡ ನಡೆಸ್ತಾರೆ. ಅಷ್ಟಕ್ಕೂ ಏನಿದು AFSPA ಕಾಯ್ದೆ? ನಿಮಗೆ ಸೆಕ್ಷನ್ 144 ನಿಷೇಧಾಜ್ಞೆಯ ಬಗ್ಗೆ ಕೇಳಿರ್ತೀರ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ರಾಜ್ಯ ಸರ್ಕಾರದ ಬಳಿ ಇದೊಂದು ವಿಶೇಷ ಅಧಿಕಾರ ಇರುತ್ತೆ. ಈ ಸೆಕ್ಷನ್ 144 ಹಾಕಿದಾಗ ಗುಂಪಾಗಿ ಸೇರೋ ಹಾಗಿಲ್ಲ. ನಿಗದಿ ಮಾಡಿದ ಸಮಯದಲ್ಲೇ ಮನೆಯನ್ನ ಸೇರ್ಕೋಬೇಕಾಗತ್ತೆ. ಅಕಸ್ಮಾತ್ ಈ ನಿಯಮ ಮೀರಿದ್ರೆ ಗುಂಡು ಹಾರಿಸೋ ಅವಕಾಶ ಕೂಡ ಇರುತ್ತೆ. ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ತರಹದ ಒಂದು ಅವಕಾಶ ಇದೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಗಲಭೆಯ ಜಾಗಗಳಲ್ಲಿ AFSPA ಕಾಯ್ದೆಯನ್ನು ಜಾರಿಗೆ ಮಾಡಬಹುದು. ಆಗ ಸೇನೆಗೆ ದೊಡ್ಡ ಪವರನ್ನು ಕೊಡಲಾಗುತ್ತೆ. ಯಾವ ರೀತಿ ಪವರ್ ಅಂದರೆ, ಯಾವ ಏರಿಯಾದಲ್ಲಿ ಗಲಭೆ ಆಗುತ್ತೋ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಮಿಲಿಟ್ರಿಗೆ ಎಲ್ಲ ಪವರನ್ನು ಕೂಡ ಕೊಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಮಿಲ್ಟ್ರಿಗೆ ಯಾರ ಮೇಲಾದರೂ ಅನುಮಾನ ಬಂದರೆ ಅವರನ್ನು ವಾರೆಂಟ್ ಇಲ್ಲದೆ ಎತ್ತಾಕೊಂಡು ಬಂದು ವಿಚಾರಣೆ ಮಾಡಬಹುದು. ಯಾವುದಾದ್ರೂ ಜಾಗದಲ್ಲಿ ವೆಪನ್ಸ್ ಇದೆ ಅಂದರೆ ಅಥವಾ ಗಲಭೆಕೋರರು ಅಡಗಿಕೊಳ್ತಿದ್ದಾರೆ ಅಂದರೆ ಸರ್ಚ್ ಮಾಡೋದಕ್ಕೆ ವಿತೌಟ್ ವಾರೆಂಟ್ ಪರ್ಮಿಷನ್ ಇದೆ. ಗಲಭೆಕೋರರಿಗೆ ಎಚ್ಚರಿಕೆ ಕೂಡ ಕೊಡಬಹುದು. ಬಗ್ಲಿಲ್ಲ ಅಂದರೆ ಕೈಯಲ್ಲಿರೋ ಆಯುಧವನ್ನು ತೆಗೆದು ಗುಂಡು ಕೂಡ ಹೊಡಿಬಹುದು. ಹೇಗಾದರೂ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಬೇಕು ಅಷ್ಟೇ. ಈ ಕಾಯ್ದೆಯನ್ನು 1942ರಲ್ಲಿ ಬ್ರಿಟಿಷರು ಜಾರಿಗೆ ತಂದಿದ್ದು. ಅವತ್ತು ಈ ಸ್ವತಂತ್ರ ಹೋರಾಟಗಾರರನ್ನು ತಡೆಯೋದಕ್ಕೆ ಅಂತ ಇದನ್ನು ಜಾರಿಗೆ ತರಲಾಗಿತ್ತು. 1958ರಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ನೆಹರು ಅವರು ಇದನ್ನು ಮೊದಲ ಬಾರಿಗೆ ಜಾರಿಗೆ ಮಾಡ್ತಾರೆ. ಅಲ್ಲಿನ ಪ್ರತ್ಯೇಕವಾದಿಗಳ ಹಾವಳಿಯನ್ನು ತಡೆಯೋ ಸಲುವಾಗಿ. ನಂತರ ಖಲಿಸ್ತಾನಿ ಮೂಮೆಂಟ್ ಹೆಚ್ಚಾದಾಗ ಪಂಜಾಬ್ನಲ್ಲಿ ಇಂದಿರಾ ಗಾಂಧಿ ಅವರು ಕೂಡ ಇದನ್ನು ಜಾರಿಗೆ ತಂದಿದ್ರು. ತ್ರಿಪುರ ಮತ್ತು ಮೇಘಾಲಯದಲ್ಲಿ ಕೂಡ ಇತ್ತೀಚೆಗೆ ಇದನ್ನು ಅಮಿತ್ ಶಾ ಅವರು ತೆಗೆದು ಹಾಕಿದ್ರು. ಇನ್ನೂ ಕೂಡ ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಅರುಣಾಚಲ ಪ್ರದೇಶದಲ್ಲಿ ಈ ಆ್ಯಕ್ಟ್ ಜಾರಿಯಲ್ಲಿದೆ. ಇದನ್ನು ತರೋದ್ರಿಂದ ಪಶ್ಚಿಮ ಬಂಗಾಳವನ್ನು ಸಂಪೂರ್ಣವಾಗಿ ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದು. ಅದೇ ಆಲೋಚನೆಯಲ್ಲಿ ಈಗ ಮೋದಿ ಸರ್ಕಾರ ಇದೆ. ಸದ್ಯದಲ್ಲೇ ದೀದಿ ತಲೆ ಚುಚ್ಕೊಳ್ಳೋದಂತೂ ಗ್ಯಾರಂಟಿ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.